ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಯುಗಾದಿಯ ಈ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಪ್ರತಿ ಸಲ ಹೇಳ್ತೇನೆ, ರಾಶಿ ನಕ್ಷತ್ರ ಮತ್ತು ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕಿದರೆ ನಾನು ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಏನಾದರೂ ಅದರ ಪರವಾಗಿ ಅಂದರೆ ಅದರ ಒಂದು ಇದಕ್ಕೆ ಏನಾದರೂ ನಿಮಗೆ ಪ್ರಶ್ನೆ ಕೇಳೋದಿದ್ದರೆ, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಕೇಳ್ಬೋದು. ನನಗೆ ಇಷ್ಟ ಆದ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಅನುಭವಿಸಿಕೊಂಡು ಬರುವಂಥ ಶಿವದೇವರ ಹಾಗೂ ಕುರುಕುಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಯುಗಾದಿಯ ಈ ವಾರ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಅಂತ ನೋಡೋಣ. ಏಪ್ರಿಲ್ ತಿಂಗಳ ಈ ವಾರದಲ್ಲಿ ಹಿಂದೂ ಹೊಸ ವರ್ಷ ಯುಗಾದಿ ಏಪ್ರಿಲ್ 9ರಿಂದ ಪ್ರಾರಂಭವಾಗುವಂಥದ್ದು. ನವರಾತ್ರಿ ಈ ಮೊದಲ ದಿನದಂದು ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ರೂಪುಗೊಳ್ಳುವಂಥದ್ದು. ಈ ವಾರ ಏಪ್ರಿಲ್ 13ರಂದು ಸೂರ್ಯನು ಮೇಷರಾಶಿಗೆ ಸಾಗುವಂಥದ್ದು ಮತ್ತು ಈ ಕಾರಣದಿಂದಾಗಿ ಸೂರ್ಯದೇವರ ಆಶೀರ್ವಾದ ಕೆಲವು ರಾಶಿಯವರ ಮೇಲೆ ಬೀಳುವಂಥದ್ದು. ಒಟ್ಟಾರೆ ಮೇಷದಿಂದ ಮೀನದವರೆಗಿನ ಎಲ್ಲ 12 ರಾಶಿಯವರ ಏಪ್ರಿಲ್ ತಿಂಗಳ ಈ ವಾರ ಹೇಗಿರಲಿದೆ ಅನ್ನೋದನ್ನು ನೋಡೋಣ. 12 ರಾಶಿಗಳ ಒಂದು ಈ ವಾರ ಅವರ ಒಂದು ಭವಿಷ್ಯ ಹೇಗಿದೆ ಅನ್ನೋದನ್ನು ಒಂದು ಮಟ್ಟಿಗೆ ನೋಡೋಣ ಹೇಗಿರುತ್ತೆ ಅಂತ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡೋದಾದರೆ, ವಾರದ ಆರಂಭದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಖರ್ಚು ಬರಬಹುದು. ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಭಯ ಉಂಟಾಗಬಹುದು. ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಆದರೆ ವಾರದ ಮಧ್ಯದಲ್ಲಿ ಎಲ್ಲವೂ ಸುಧಾರಣೆ ಆಗುವಂಥದ್ದು. ಆರೋಗ್ಯ ಸುಧಾರಿಸುತ್ತೆ, ಆದಾಯ ಹೆಚ್ಚಾಗಲಿದೆ. ಸ್ಥಗಿತಗೊಂಡಿರುವ ಏನಾದರೂ ಕೆಲಸ ಇದ್ದರೆ ಅದು ಪುನಃ ಆರಂಭವಾಗಲಿದೆ. ವ್ಯಾಪಾರ ಬಲವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸಂದರ್ಭಗಳು ನಿಮ್ಮ ಪರವಾಗಿರುತ್ತೆ. ವಾರದ ಕೊನೆಯ ದಿನಗಳಲ್ಲಿ ಮನೆಯಲ್ಲಿ ಸಂತೋಷ ಇರುವಂಥದ್ದು, ಕುಟುಂಬದಲ್ಲಿ ಸಂತೋಷವಿರುವಂಥದ್ದು, ಆರ್ಥಿಕ ಲಾಭವಿರುತ್ತೆ. ನೀವು ಆಸ್ತಿಯನ್ನು ಕೂಡ ಈ ಸಮಯದಲ್ಲಿ ಖರೀದಿಸುವಂಥ ಚಾನ್ಸಸ್ ಇರುತ್ತೆ. ವೃಷಭ ರಾಶಿ, ವಾರದ ಆರಂಭದಲ್ಲಿ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ನಿಮಗೆ ತೃಪ್ತಿಯನ್ನು ನೀಡುವಂಥದ್ದು ಮತ್ತು ಹೆಚ್ಚಿನದನ್ನು ಮಾಡಲು ನೀವು ಹೆಚ್ಚು ಕಷ್ಟಪಡುವುದಿಲ್ಲ. ನಿಮ್ಮ ಆದಾಯವನ್ನು ಎಲ್ಲೋ ಹೂಡಿಕೆ ಮಾಡಲು ನೀವು ಯೋಜಿಸಬಹುದು. ಇದು ವಾರದ ಮಧ್ಯದಲ್ಲಿ ಸಂಭವಿಸುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಗಮನ ಹರಿಸುವಿರಿ. ಕುಟುಂಬದ ಬೆಂಬಲ ಇರುತ್ತೆ. ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ವಾರದ ಕೊನೆಯ ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಸಂತೋಷವಾಗುತ್ತೆ. ವೈವಾಹಿಕ ಜೀವನಕ್ಕೆ ಪೂರ್ಣ ಸಮಯವನ್ನು ನೀಡುತ್ತೀರಿ ಮತ್ತು ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯುವಂಥದ್ದು. ವ್ಯಾಪಾರಕ್ಕೆ ಇದು ಉತ್ತಮ ಸಮಯವಾಗಿರುತ್ತೆ. ಇನ್ನು ಮಿಥುನ ರಾಶಿ, ವಾರದ ಆರಂಭದಲ್ಲಿ ವೃತ್ತಿ ಜೀವನದ ಮೇಲೆ ಗಮನವಿರುತ್ತೆ. ಹಾಗೆ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಅದನ್ನು ಪರಿಹರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಆದರೆ ಎಲ್ಲವೂ ಸರಿಯಾಗುತ್ತೆ. ಈ ಸಮಯದಲ್ಲಿ ಕುಟುಂಬ ಸದಸ್ಯರಿಂದ ಕೂಡ ಬೆಂಬಲ ಸಿಗುವಂಥದ್ದು. ವಾರದ ಮಧ್ಯಭಾಗ ಉತ್ತಮ ಸಮಯವಾಗಿರುತ್ತೆ. ಮನಸ್ಸಿಗೆ ಶಕ್ತಿ ಬರಲಿದೆ. ಗೊಂದಲಗಳು ನಿವಾರಣೆ ಆಗುತ್ತೆ, ಸ್ಪಷ್ಟತೆ ಬರುತ್ತೆ. ಪ್ರೇಮ ಜೀವನಕ್ಕೆ ಇದು ಉತ್ತಮ ಸಮಯವಾಗಿರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಾರದ ಕೊನೆಯ ದಿನಗಳಲ್ಲಿ ಸ್ವಲ್ಪ ಖರ್ಚಾಗುತ್ತೆ, ಮನಸ್ಸಿಗೆ ಬೇಸರ ಬರುತ್ತೆ, ಆದರೆ ಪರವಾಗಿಲ್ಲ, ಅದನ್ನು ನಿಯಂತ್ರಿಸೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕಟಕ ರಾಶಿಗೆ ಹೇಗಿದೆ ಈ ವಾರ ಅಂತ ನೋಡೋದಾದರೆ, ಈ ವಾರ ಕೆಲಸದಲ್ಲಿ ಇದ್ದ ನಿರಾಶೆ ದೂರವಾಗುತ್ತೆ. ಸ್ಥಗಿತಗೊಂಡ ಕೆಲಸ ಪೂರ್ಣಗೊಳ್ಳಲಿದೆ. ಆರೋಗ್ಯದ ದೃಷ್ಟಿಯಿಂದ ಸಮಯ ದುರ್ಬಲವಾಗಿರುತ್ತೆ. ವಾರದ ಮಧ್ಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು. ಬಡ್ತಿಯ ಅವಕಾಶವಿರುತ್ತೆ. ಇಂಕ್ರಿಮೆಂಟ್ ಇರುತ್ತೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ ಇರುತ್ತೆ. ಹಾಗೆಯೇ ವಾರದ ಕೊನೆಯ ದಿನಗಳಲ್ಲಿ ನೀವು ತುಂಬಾ ಸಂತೋಷವಾಗಿರುತ್ತೀರಿ. ಆದಾಯ ಹೆಚ್ಚಾಗಲಿದೆ. ಪ್ರೀತಿಯ ಜೀವನ ತುಂಬಾ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಕಟಕ ರಾಶಿಯವರಿಗೆ. ನೆಕ್ಸ್ಟ್ ನೋಡೋದಾದರೆ ಅದು ಸಿಂಹರಾಶಿಗೆ ಹೇಗಿದೆ ಈ ಒಂದು ಏಪ್ರಿಲ್ನ 2ನೇ ವಾರ ಅಂತ ನೋಡೋದಾದರೆ, ವಾರದ ಆರಂಭವು ಸವಾಲಿನಿಂದ ಕೂಡಿರುತ್ತೆ. ಹಾಗೆಯೇ ಆರೋಗ್ಯದಲ್ಲಿ ದೌರ್ಬಲ್ಯ, ಗಾಯದ ಸಾಧ್ಯತೆ ಇರಬಹುದು ಮತ್ತು ನಡೆಯುತ್ತಿರುವ ಕೆಲಸದಲ್ಲಿ ಸಿಲುಕಿಕೊಳ್ಳಬಹುದು. ಯಾವುದೇ ದೊಡ್ಡ ನಿರ್ಧಾರ ಈ ವಾರ ತೆಗೆದುಕೊಳ್ಬೇಡಿ. ವಾರದ ಮಧ್ಯದಲ್ಲಿ ನಿಮ್ಮ ಶಿಕ್ಷಕರಿಂದ ನೀವು ಬೆಂಬಲವನ್ನು ತುಂಬ ಪಡೆಯುವಂಥದ್ದು. ತಂದೆಯ ಆಶೀರ್ವಾದದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುವು. ಅದೃಷ್ಟ ಬಲವಾಗಿರುತ್ತೆ.
ಇದು ದೀರ್ಘ ಪ್ರಯಾಣವಾಗಿರುತ್ತದೆ. ವಾರದ ಕೊನೆಯ ದಿನಗಳಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು. ಹಾಗೆಯೇ ಕೌಟುಂಬಿಕ ಜೀವನ ನಿಮಗೆ ತುಂಬ ಸಂತೋಷವನ್ನು ನೀಡುವಂಥದ್ದು. ಅಂದರೆ ಕುಟುಂಬ ಜೀವನ ತುಂಬಾ ಆನಂದಮಯವಾಗಿರುತ್ತೆ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದರೆ ಉತ್ತಮವಾಗಿರುತ್ತೆ ವಾರದ ಆರಂಭ. ಹಾಗೆಯೇ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸವಾಲುಗಳು ಕಡಿಮೆ ಆಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನೀವು ಈ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕಾಗುತ್ತೆ. ವ್ಯಾಪಾರಕ್ಕೆ ಹೊಸ ಸಂಪರ್ಕಗಳು ಸೇರ್ಪಡೆಯಾಗುತ್ತವೆ. ಬೆಳವಣಿಗೆ ಹಾದಿಯು ಹೊರಹೊಮ್ಮುತ್ತದೆ. ವಾರದ ಮಧ್ಯದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವಿರಿ. ಹಾಗೆಯೇ ವಾರದ ಕೊನೆಯ ದಿನಗಳಲ್ಲಿ ದೂರದ ಪ್ರಯಾಣ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥದ್ದು. ಹಾಗೆಯೇ ಆದಾಯ ಹೆಚ್ಚಾಗುತ್ತೆ ಮತ್ತು ನೀವು ನಿಮ್ಮ ಸಹೋದರರಿಂದ ತುಂಬಾ ಬೆಂಬಲವನ್ನು ಪಡೆಯುವಂಥದ್ದು ಕನ್ಯಾ ರಾಶಿಯವರು. ನೆಕ್ಸ್ಟ್ ತುಲಾರಾಶಿಯವರು. ತುಲಾರಾಶಿಯವರಿಗೆ ಆರಂಭ ಅಂದರೆ ವಾರದ ಆರಂಭ ದುರ್ಬಲವಾಗಿರುತ್ತೆ. ಆರೋಗ್ಯದಲ್ಲಿ ತೊಂದರೆ ಕಂಡು ಬರಬಹುದು. ಕಣ್ಣುಗಳಲ್ಲಿ ನೋವು, ಅಸ್ವಸ್ಥತೆ ಇರುವಂಥದ್ದು. ಕೆಲಸದಲ್ಲಿ ಯಾರೊಂದಿಗೂ ಜಗಳವಾಡಲಿಕ್ಕೆ ಹೋಗಬೇಡಿ, ಅದನ್ನು ತಪ್ಪಿಸಿ. ಖರ್ಚು ಅಧಿಕವಾಗಲಿದೆ. ವಾರದ ಮಧ್ಯದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ನೀವು ಕೆಲವು ಹೊಸ ಸಂಪರ್ಕಗಳ ಲಾಭವನ್ನು ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಲಾಭ ಇರುತ್ತೆ. ವೈವಾಹಿಕ ಜೀವನದಲ್ಲಿ ನಿಮ್ಮ ಬಾಂಧವ್ಯ ಏನಿರುತ್ತೆ ಅದು ಉತ್ತಮವಾಗಿರುತ್ತೆ. ವಾರದ ಕೊನೆಯ ದಿನಗಳಲ್ಲಿ ಮಾನಸಿಕ ಒತ್ತಡ ದೂರವಾಗುತ್ತೆ. ನಿಮ್ಮನ್ನು ಏಕಾಂಗಿ ಆಗಿಟ್ಟುಕೊಂಡು ಧ್ಯಾನ ಮಾಡಲು ನೀವು ತುಂಬಾ ಇಷ್ಟಪಡ್ತೀರಿ. ಅಂದರೆ ಮೆಡಿಟೇಷನ್ ಮಾಡ್ತೀರಿ. ಯಾಕಂದರೆ ಮನಸ್ಸಿಗೆ ಒತ್ತಡ ಏನಿರುತ್ತೆ ಅದನ್ನು ದೂರವಾಗಿಸಲು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಏಪ್ರಿಲ್ನ ಈ ವಾರ ಹೇಗಿರಲಿದೆ? ವಾರದ ಆರಂಭ ಏನಿರುತ್ತೆ ನಿಮ್ಮ ಜೀವನವನ್ನು ಪ್ರೀತಿಸಲು ಸಮಯ ನೀಡುತ್ತೆ. ಹೊಸ ಸಂಬಂಧ ಆರಂಭವಾಗಬಹುದು. ನಿಮ್ಮ ಆದಾಯ ಉತ್ತಮವಾಗಿರುತ್ತೆ. ಉದ್ಯೋಗ ಬದಲಾಯಿಸುವ ಪರಿಸ್ಥಿತಿ ಬರಲಿದೆ. ವಾರದ ಮಧ್ಯದಲ್ಲಿ ನೀವು ಕೆಲಸದಲ್ಲಿ ಪೂರ್ಣ ಶಕ್ತಿಯನ್ನು ಹೊಂದಿರುತ್ತೀರಿ. ಉತ್ತಮ ಪರಿಸ್ಥಿತಿಯನ್ನು ಅನುಭವಿಸುವಿರಿ. ಖರ್ಚು ಅಧಿಕವಾಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕಾಗುತ್ತೆ. ವಾರದ ಕೊನೆಯ ದಿನಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುವಂಥದ್ದು. ವೃತ್ತಿ ಜೀವನ ಬಲವನ್ನು ಪಡೆಯುವಂಥದ್ದು. ನಿಮ್ಮ ಆದಾಯ ಏನಿದೆ ಅದರಲ್ಲಿ ಏರಿಕೆ ಆಗುವಂಥದ್ದು. ದಾಂಪತ್ಯ ಜೀವನದಲ್ಲಿ ತುಂಬಾ ಸುಖಮಯ ಒಂದು ಕ್ಷಣಗಳು ಇರುವಂಥದ್ದು. ತುಂಬಾ ಒಂದು ಗಂಡ ಹೆಂಡತಿಯ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರುವಂಥದ್ದು. ಧನುರಾಶಿ. ವಾರದ ಆರಂಭದಲ್ಲಿ ಸವಾಲಿನ ಕೌಟುಂಬಿಕ ಸನ್ನಿವೇಶಗಳ ತೊಂದರೆ ಕಾರಣವಾಗಬಹುದು. ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯ ಹದಗೆಡಬಹುದು. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ವಾರದ ಮಧ್ಯದಲ್ಲಿ ಉದ್ಯೋಗ ಬದಲಾವಣೆಗೆ ಅವಕಾಶವಿದೆ. ಪ್ರೀತಿಯ ಜೀವನ ಸುಧಾರಣೆ ಆಗುತ್ತೆ. ಮದುವೆಯ ಮಾತು ಇರಬಹುದು. ಆದಾಯ ಹೆಚ್ಚಳದಿಂದ ನೀವು ಸಂತೋಷವಾಗಿರುತ್ತೀರಿ. ವಾರದ ಕೊನೆಯ ದಿನಗಳಲ್ಲಿ ಕೆಲಸವು ಬಲವಾದ ಸ್ಥಾನದಲ್ಲಿರುವಂಥದ್ದು. ಬ್ಯಾಂಕ್ ಸಾಲ ಪಡೆಯಬಹುದು. ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗಿರುತ್ತೆ ಧನುರಾಶಿಯವರಿಗೆ ಈ ವಾರದಲ್ಲಿ. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ವಾರದ ಆರಂಭದಲ್ಲಿ ನೀವು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಬಹುದು. ಪ್ರಯಾಣಕ್ಕೆ ಹೋಗಬಹುದು. ಸಹೋದರರ ಬೆಂಬಲ ನಿಮಗೆ ಇರುವಂಥದ್ದು. ಯಾರೊಂದಿಗೆ ಅಸಭ್ಯವಾಗಿ ಮಾತನಾಡಲಿಕ್ಕೆ ಹೋಗಬೇಡಿ, ಅದನ್ನು ತಪ್ಪಿಸಿ. ವಾರದ ಮಧ್ಯದಲ್ಲಿ ಮನಸ್ಸಿನಲ್ಲಿ ಶಾಂತಿಯ ಭಾವನೆ ಇರುವಂಥದ್ದು. ಕೌಟುಂಬಿಕ ಜೀವನ ಸಂತೋಷವನ್ನು ನೀಡುವಂಥದ್ದು. ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತೆ. ವಾರದ ಕೊನೆಯ ದಿನಗಳಲ್ಲಿ ನಿಮ್ಮ ಕೆಲಸವನ್ನು ಬಿಟ್ಟು ವ್ಯಾಪಾರವನ್ನು ಪ್ರಾರಂಭಿಸುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಆದಾಯ ಹೆಚ್ಚಾಗಲಿದೆ. ಪ್ರೇಮ ಜೀವನದಲ್ಲಿ ಸಾಕಷ್ಟು ಪ್ರಣಯ ಇರುವಂಥದ್ದು. ನೆಕ್ಸ್ಟ್ ನೋಡುವಂಥದ್ದು ಕುಂಭರಾಶಿ. ವಾರದ ಆರಂಭದಲ್ಲಿ ಉತ್ತಮ ಭಕ್ಷ್ಯಗಳನ್ನು ತಿನ್ನುವ ಸಾಧ್ಯತೆ. ಕುಟುಂಬದಲ್ಲಿ ಜನರ ಓಡಾಟ ಇರುತ್ತೆ. ಪಾರ್ಟಿ ಕೂಡ ಇರಬಹುದು. ಬಾಯಿ ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಅಥವಾ ಹಲ್ಲುಗಳಲ್ಲಿ ನೋವು ಕಂಡು ಬರಬಹುದು. ವಾರದ ಮಧ್ಯದಲ್ಲಿ ನೀವು ಕುಟುಂಬ ಸಹೋದರರೊಂದಿಗೆ ತೀರ್ಥಯಾತ್ರೆಗೆ ಹೋಗಬಹುದು. ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುವಂಥದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಸಹ ಬೆಂಬಲ ನೀಡುವಂಥದ್ದು. ವಾರದ ಕೊನೆಯ ದಿನಗಳಲ್ಲಿ ಹೊಸ ಆಸ್ತಿಯನ್ನು ಖರೀದಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಕುಟುಂಬದ ಬೆಂಬಲ ಇರುತ್ತೆ. ಆರೋಗ್ಯ ಬಲವಾಗಿರುತ್ತೆ. ಮೀನರಾಶಿ. ವಾರದ ಆರಂಭದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳು ಮನಸ್ಸಿಗೆ ಬರುತ್ತವೆ. ಆದರೆ ಅವುಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುವುದು ಸವಾಲಿನ ಸಂಗತಿ. ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ವಾರದ ಮಧ್ಯದಲ್ಲಿ ಮಾತಿನ ಬಲ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ. ಜನರು ನಿಮ್ಮಿಂದ ಸಲಹೆಯನ್ನು ತೆಗೆದುಕೊಳ್ಳುತ್ತಾರೆ. ಅವರಿಗೆ ಅದು ಉಪಯುಕ್ತವಾಗಿರುತ್ತೆ. ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆರೋಗ್ಯ ಬಲವಾಗಿರುತ್ತೆ. ಆರ್ಥಿಕ ಲಾಭವಿರುತ್ತೆ. ವಾರದ ಕೊನೆಯ ದಿನಗಳಲ್ಲಿ ಏನಾಗುತ್ತೆ, ಸಣ್ಣ ಪ್ರಯಾಣ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತೆ ಮತ್ತು ಆತ್ಮೀಯರೊಂದಿಗೆ ಸಂತಸದಿಂದ ಕಾಲ ಕಳೆಯುವಂಥದ್ದು. ಇವಿಷ್ಟು ಈ ವಾರ ಏಪ್ರಿಲ್ 2ನೇ ವಾರ ಎಲ್ಲ ರಾಶಿಗಳಿಗೆ ಭವಿಷ್ಯ ಹೀಗಿರುವಂಥದ್ದು. ಧನ್ಯವಾದಗಳು.